ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎರಡು ಕ್ರಿಪ್ಟೋ ಅಪ್ಡೇಟ್ಸನ್ನು ತಿಳಿಸ್ತಾ ಇದ್ದೀನಿ. ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಫಸ್ಟ್ ಒನ್ ಮೂನ್ಬಿಕ್ಸ್. ಬೈನಾನ್ಸ್ ಕಡೆಯಿಂದ ಬಂದಂಥ ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್ ಬಂದ ದಿನವೇ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ರೀಸನ್ ಏನು? ಬೈನಾನ್ಸಿಂದ ಬರ್ತಾ ಇದೆ ಅಂದ್ಬಿಟ್ಟು. ಈ ಒಂದು ಅಪ್ಲಿಕೇಶನ್ ಏನು ಮಾಡ್ತಾ ಇದೀವಿ ನಾವು? ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ, ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ವಿ, ಪಾಯಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ವಿ. ಫೈನಲಾಗಿ ಈ ಒಂದು ಮೂನ್ಬಿಕ್ಸ್ ಟೋಕನ್ ಲಿಸ್ಟಿಂಗ್ ಆದಾಗ ಈ ಮೂನ್ಬಿಕ್ಸ್ ಟೋಕನ್ ಏರ್ ಡ್ರಾಪ್ ಆಗಿ ನಮಗೆ ಅಲೋಕೇಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಬಟ್ ಅವ್ರ ಕಡೆಯಿಂದ ಒಂದು ಟ್ವಿಸ್ಟನ್ನು ಕೊಟ್ಟರು. ಈ ಟ್ವಿಸ್ಟನ್ನು ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಖಂಡಿತ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಬೇಕಾ, ಬೇಜಾರು ಮಾಡ್ಕೋಬಾರ್ದ, ನೆಕ್ಸ್ಟ್ ಏನು ಅಪ್ಡೇಟ್ ಇದೆ, ಏನು ಮಾಡೋದು, ಇದ್ರ ಬಗ್ಗೆ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾಯಿದ್ವಿ. ಹಾಗೆ ಎರಡನೇ ಅಪ್ಡೇಟ್ ಬಂತು ಅಂದರೆ ಹ್ಯಾವ್ ಒನ್ ಅಫಿಷಿಯಲ್. ಸೊ ಒಂದು ಪ್ರಾಜೆಕ್ಟ್ ನಮಗೆ ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ ಇತ್ತು. 24 ಅವರ್ಸ್ಗೊಂದ್ಸರಿ ಬಂದು ಕ್ಲೈಮನ್ನು ಮಾಡ್ಕೊತಾ ಇದ್ವಿ. ಈ ಒಂದು ಟೋಕನ್ ಮೈನಿಂಗ್ ಎಂಡ್ ಆಗಿದೆ ಆ್ಯಂಡ್ ಫೈನಲಿ ಈ ಒಂದು ಟೋಕನ್ನ ವಿಡ್ರಾ ಮಾಡೋವಂಥ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಬಟ್ ವಿಡ್ರಾ ಮಾಡೋ ಮೆಥಡ್ ತುಂಬ ಸಿಂಪಲ್ ಆಗಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಇದ್ರಲ್ಲಿ ನಾವು ಟೆಸ್ಟ್ನೆಟನ್ನು ಮಾಡಬೇಕು. ಟೆಸ್ಟ್ನೆಟ್ ಆದರೆ ಮಾತ್ರ ವಿಡ್ರಾ ಬರುತ್ತೆ. ಟೆಸ್ಟ್ನೆಟನ್ನು ಮಾಡಿಲ್ಲ ಅಂದರೆ ವಿಡ್ರಾ ಬರೋದಿಲ್ಲ. ಸೊ ಏನೇನು ಅಪ್ಡೇಟ್ ಇದೆ, ಹೇಗೆ ಮಾಡೋದು, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಹ್ಯಾವ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೋರ್ ಸಟೋಸಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಎಲ್ಲೇ ನೋಡ್ತಾ ಇರ್ಬೋದು. H1 ಟೋಕನ್ ಏರ್ ಡ್ರಾಪ್ ಬಂತು ಅಂದರೆ ಎಂಡ್ ಆಗಿದೆ. ಆ್ಯಂಡ್ ಸಬ್ಮಿಷನ್ ಡೇಟ್ ಬಂತು ಅಂದರೆ ಒಂದು ವ್ಯಾಲೆಟನ್ನು ಸಬ್ಮಿಷನ್ ಡೇಟ್ ಬಂತು ಅಂದರೆ ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 21 ಒಳಗಡೆ ಮಾಡ್ಕೊಳ್ಳಿ ಅಂತಿದೆ. ಅಕ್ಟೋಬರ್ 21 ಮೇಲ್ಗಡೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಬರೋದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಇವಾಗ ವೀಡಿಯೋನ ನೋಡ್ತಾ ಇದ್ದಾರೆ, ಇವಾಗಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಬಂತು ಅಂದರೆ ಟ್ವಿಸ್ಟ್ ಇಟ್ಟಿದ್ದಾರೆ. ಟು ಬಿ ಎಲಿಜಿಬಲ್ ಇಟ್ಸ್ ಮ್ಯಾಂಡೇಟರಿ ಟು ಕಂಪ್ಲೀಟ್ ದ ರಿಜಿಸ್ಟ್ರೇಷನ್ ಆನ್ ಟೆಸ್ಟ್ನೆಟ್ ಅಂದ್ಬಿಟ್ಟು ಒಂದು ಲಿಂಕ್ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಟೆಸ್ಟ್ನೆಟಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನಾವು ಈ ಒಂದು ಏರ್ ಡ್ರಾಪನ್ನು ವಿಡ್ರಾ ಮಾಡೋದಕ್ಕೆ ಎಲಿಜಿಬಲ್ ಆಗೋದು. ಇಲ್ಲ ಅಂದರೆ ಈ ಒಂದು ಟೋಕನ್ಸ್ ನಮ್ಮ ಒಂದು ವ್ಯಾಲೆಟ್ಗೆ ಬರೋದೇ ಇಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಟೆಸ್ಟ್ನೆಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು? ಈಗ ಇನ್ನೊಂದು ಡೌಟ್ ಇರುತ್ತೆ, ಗುರು ನಾನು ಈ ಒಂದು ಟಾಸ್ಕನ್ನು ಮಾಡಿದ್ದೀನ, ಈ ಒಂದು ಕಾಯಿನ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀನ, ಅದು ಡೌಟ್ ಇರುತ್ತಲ್ವ. ಸೊ ಅದಕ್ಕೆ ತುಂಬಾ ಸಿಂಪಲ್ ಆಗಿರೋಂಥ ಸೊಲ್ಯೂಷನ್ ಆಯಿತು. ಫಸ್ಟ್ ಏನು ಮಾಡ್ತೀರಾ, ನಿಮ್ಮ ಒಂದು ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಅಸೆಟ್ಸ್ ಅಂತ ಇರುತ್ತೆ ಅಥವಾ ವ್ಯಾಲೆಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ಮಾತ್ರ ಯಾವ ಕಾಯಿನ್ ಇರುತ್ತೆ ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ಅಲ್ಲಿ ನಿಮಗೆ H1 ಅಂದ್ಬಿಟ್ಟು 15 ಇದೆಯಾ, 20 ಇದೆಯಾ, 30 ಇದೆಯಾ, 5 ಇರುತ್ತೆ, ಎಷ್ಟೋ ಬ್ಯಾಲೆನ್ಸ್ ಇರುತ್ತೆ. ಸೊ ನಿಮ್ಮ ಹತ್ರ ಬ್ಯಾಲೆನ್ಸ್ ಇತ್ತು ಅಂದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಈಗ ಟೆಸ್ಟ್ನೆಟ್ ಕಡೆ ಹೋಗ್ಬಿಡೋಣ. ಫಸ್ಟ್ ಏನು ಮಾಡ್ತೀರಾ, ನಿಮ್ಮ ಡಿಸ್ಕ್ರಿಪ್ಷನ್ನ ನಿಮಗೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಲಿಂಕನ್ನು ಕಾಪಿ ಮಾಡ್ಕೊತೀರಾ, ನಿಮ್ಮ ಒಂದು ಕಿವಿ ಬ್ರೌಸರ್ಗೆ ಪೇಸ್ಟ್ ಮಾಡ್ಕೊತೀರಾ. ಪೇಸ್ಟ್ ಮಾಡ್ಕೊಂಡು ನಿಮಗೆ ಜಾಯಿನ್ ಟೆಸ್ಟ್ನೆಟ್ ಆಯ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ನಾನಿವಾಗ ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಆಗೈತೆ ಮತ್ತು ಎಲ್ಲ ಅಡ್ರೆಸ್ ಕೂಡ ಸೇಮ್ ಇರುತ್ತಲ್ವ. ಸೊ ಅದರಿಂದ ನಾನು ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಕೂಡ ಅದನ್ನೇ ಮಾಡ್ಕೊಳ್ಳಿ. ಅದನ್ನು ಮಾಡ್ಕೊತೀರಾ, ಮೆಟಾಮಾಸ್ಕ್ ವಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಅದರ ನಂತರ ನೆಟ್ವರ್ಕನ್ನು ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ. ಹ್ಯಾವ್ ಟೆಸ್ಟ್ನೆಟನ್ನು ಇದನ್ನು ಕೂಡ ಅಪ್ರೂವ್ ಮಾಡ್ಕೊಳ್ಳಿ. ಮತ್ತು ಹ್ಯಾವ್ ಟೆಸ್ಟ್ನೆಟ್ಗೆ ಸ್ವಿಚ್ಚನ್ನು ಮಾಡೋದಕ್ಕೆ ಕೇಳುತ್ತೆ, ಇದನ್ನು ಕೂಡ ಸ್ವಿಚ್ ಮಾಡ್ಕೊಳ್ಳಿ. ಆ್ಯಂಡ್ ವ್ಯಾಲೆಟನ್ನು ಸಕ್ಸಸ್ಫುಲಿ ಕನೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸ್ಟೆಪ್ ಏನಿದೆ, ಕನೆಕ್ಟ್ ಯುವರ್ ಇಮೇಲ್ ಅಡ್ರೆಸ್ಸು. ನನ್ನ ಒಂದು ಇಮೇಲ್ ಅಡ್ರೆಸ್ಸನ್ನು ಕೊಡ್ತಾ ಇದ್ದೀವಿ. ಯಾವ ಒಂದು ಇಮೇಲ್ ಅಡ್ರೆಸ್ಸನ್ನು ಕೊಡೋದು? ನನ್ನ ಪ್ರಕಾರ ಬೆಸ್ಟ್ ಬಂತು ಅಂದರೆ ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ಗೆ ಯಾವ ಒಂದು ಇಮೇಲನ್ನು ಕೊಟ್ಟಿದ್ದೀನಿ ಅದೇ ಒಂದು ಇಮೇಲ್ನ ಕೊಡ್ತೀರಾ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಕೊಟ್ಬಿಟ್ಟು ಸೈನ್ ಅಪ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತಾರೆ. ಸೊ ಇಮೇಲ್ ಅಡ್ರೆಸ್ ಕೂಡ ಸಕ್ಸಸ್ಫುಲಿ ಬೈಂಡ್ ಆಗ್ತು. ನೆಕ್ಸ್ಟ್ ಸ್ಟೆಪ್ ಏನಿದೆ, ಬೇಸಿಕ್ ಇನ್ಫಾರ್ಮೇಷನ್, ವಾಲೆಟ್ ಅಡ್ರೆಸ್ ಅಲ್ಲಿ ಔಟ್ ಆಫ್ ಆಗಿದೆ, ಅದರ ತೊಂದರೆ ಇಲ್ಲ. ರೆಫರಲ್ ಕೋಡ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಅಕೌಂಟ್ ಟೈಪ್ ಇಂಡಿವಿಜುವಲ್, ಕಂಟ್ರಿ ಆಫ್ ರೆಸಿಡೆನ್ಸ್ ಇಂಡಿಯಾನ ಸೆಲೆಕ್ಟ್ ಮಾಡಿಕೊಂಡು ಸೈನ್ ಅಪ್ಪನ್ನು ಕ್ಲಿಕ್ ಮಾಡ್ಕೊತೀರಾ. ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಏನಿದೆ, ನಮ್ಮ ಒಂದು KYCನ ಕಂಪ್ಲೀಟ್ ಮಾಡಬೇಕು ಅಂದರೆ ನಮ್ಮ ಒಂದು ಐಡೆಂಟಿಟಿನ ವೆರಿಫೈ ಮಾಡಬೇಕಾಗುತ್ತೆ. ಸೊ ವೆರಿಫೈ ಐಡೆಂಟಿಟಿ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತೆ ಇನ್ನೂ ಒಂದು ವೆಬ್ಸೈಟಿಗೆ ರೇಟ್ ಆಗುತ್ತೆ. ಮತ್ತೆ ವ್ಯಾಲೆಟನ್ನು ಕನೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು? ಇವಾಗ ತಾನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಗೊತ್ತಾ, ಕನೆಕ್ಟನ್ನು ಮಾಡಿದ್ವಿ, ಅದೇ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಸೊ ಮತ್ತೆ ಕೇಳುತ್ತೆ. ಅಕೌಂಟ್ ಟೈಪ್ ಇಂಡಿವಿಜುವಲ್ ಇಂಡಿಯಾನ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊತೀರಾ. ಡನ್ ಆಗ್ತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ನಮ್ಮ ಒಂದು ಫೇಸ್ ವೆರಿಫಿಕೇಷನ್ ಮಾಡಬೇಕು. ಅದರ ಜೊತೆಗೆ ನಮ್ಮ ಒಂದು ID ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಬೇಕು. ಪ್ರಿಪೇರ್ ಟು ವೆರಿಫೈ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ನೋಡ್ತಾ ಇರ್ಬೋದು, ಫೇಸ್ ಸ್ಕ್ಯಾನನ್ನು ಮಾಡಬೇಕಂತಿದೆ ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಒನ್ ID ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಸ್ಟಾರ್ಟ್ ವೆರಿಫಿಕೇಷನ್ ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮ್ಮ ಒಂದು ಫೇಸ್ ವೆರಿಫಿಕೇಷನ್ ಮಾಡೋದಕ್ಕೆ ಅಲೋ ಕೇಳುತ್ತೆ, ಅಂದರೆ ಪರ್ಮಿಷನ್ ಕೇಳುತ್ತೆ ಕ್ಯಾಮ್ರಾನ. ಅದನ್ನು ಗ್ರ್ಯಾಂಟ್ ಕ್ಯಾಮ್ರಾ ಪರ್ಮಿಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಸೆಲ್ಫಿನ ತೊಗೊಬೇಕಾದ್ರೆ ದೂರದಲ್ಲಿ ಹಿಂಗೆ ಬಿಲ್ಡಪ್ಪಲ್ಲಿ ಸ್ಟೈಲಲ್ಲಿ ಹಿಡ್ಕೊಬೇಡಿ. ಸೊ ಅದು ತಗೊಳ್ಳೋದಲ್ಲ, ಸ್ವಲ್ಪ ಫೇಸ್ಗೆ ಹತ್ತಿರ ಇಟ್ಕೊಳ್ಳಿ. ನಿಮ್ಮ ಒಂದು ಫೇಸ್ ಸ್ಟ್ರೈಟಾಗಿರಬೇಕು ಕ್ಯಾಮ್ರಾಗೂ ಅದಕ್ಕೂ. ಅದೇ ಕೇಳುತ್ತೆ, ಸ್ವಲ್ಪ ಮುಂದೆ ಬರ್ರಿ ಹಿಂದೆ ಬರ್ರಿ ಅದೇ ಹೇಳುತ್ತೆ. ಅದನ್ನು ಏನೈತೆ ಅದು ಹೇಗೆ ಹೇಳುತ್ತೆ ಅದನ್ನು ಮಾಡಿಕೊಂಡು ಫೇಸನ್ನು ಕೂಡ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅದರ ನಂತರ ID ಡಾಕ್ಯುಮೆಂಟ್ ಅಂತ ಕೇಳುತ್ತೆ, ಕಂಟಿನ್ಯೂ ವೆರಿಫಿಕೇಷನ್ನ ಕ್ಲಿಕ್ ಮಾಡ್ಕೊತೀರಾ. ಪಾಸ್ಪೋರ್ಟ್, ನ್ಯಾಷನಲ್ ID, ಡ್ರೈವಿಂಗ್ ಲೈಸೆನ್ಸ್, ರೆಸಿಡೆಂಟ್ ಪರ್ಮಿಟ್ ಪ್ರತಿಯೊಂದು ಕೂಡ ಇದೆ. ನಾನು ನ್ಯಾಷನಲ್ ID ಅಂದರೆ ನಾನು ಒಂದು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಯಾಪ್ಚರ್ ಫ್ರಂಟ್ ಡಾಕ್ಯುಮೆಂಟ್, ಸ್ಕ್ಯಾನ್ ಮೈ ಡಾಕ್ಯುಮೆಂಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇವಾಗ ನಾನು ಡೆಸ್ಕ್ಟಾಪ್ ಸೈಟನ್ನು ಯೂಸ್ ಮಾಡ್ತಿದ್ದೀನಿ ನನ್ನ ಒಂದು ಕಿವಿ ಬ್ರೌಸರ್ಲಿ. ಸೊ ಇದೇನು ಅನ್ಕೊಂಡಿದೆ ಅಂದರೆ ಡೆಸ್ಕ್ಟಾಪ್ ಸೈಟನ್ನು ಯೂಸ್ ಮಾಡ್ಕೊತಾ ಇದ್ದೀನಲ್ವ. ಸೊ ಇದು ಫೋನಲ್ಲ, ಯಾವುದೋ ಲ್ಯಾಪ್ಟಾಪ್ ಪೀಸನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅಲೋ ಮಾಡ್ತಾ ಇಲ್ಲ ಕ್ಯಾಮ್ರಾನ. ಅದಕ್ಕಾಗಿ ಒಂದು ಸ್ಕ್ಯಾನರ ಕೊಟ್ಟಿದ್ರೆ, ಒಂದು ಮೇಲ್ಗಡೆ ಅಂತ ಸ್ಕ್ಯಾನರ್ಲಿ ನಿಮ್ಮ ಹತ್ರ ಬೇರೆ ಫೋನ್ ಇತ್ತು ಅಂದರೆ ಸ್ಕ್ಯಾನನ್ನು ಮಾಡಿ ಡೈರೆಕ್ಟಾಗಲಿ ಲಿಂಕ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಬೋದು. ಅದನ್ನು ಬಿಟ್ಟರೆ ನಿಮ್ಮ ಹತ್ರ 2 ಫೋನ್ ಇಲ್ಲ ಅಂದರೆ ವರಿ ಮಾಡ್ಕೊಬೇಡಿ. ಕೆಳಗಡೆ ನಿಮಗೆ ಲಿಂಕನ್ನು ಕೊಟ್ಟಿದ್ದಾರೆ, ಆ ಒಂದು ಲಿಂಕನ್ನು ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಪೇಸ್ಟ್ ಮಾಡಿ.
ಪೇಸ್ಟ್ ಮಾಡಿದ ತಕ್ಷಣ ಅಲ್ಲೂ ನಿಮಗೆ ಕ್ಯಾಮ್ರಾನ ಪರ್ಮಿಷನ್ನ ಕೇಳುತ್ತೆ. ಅಲೋ ಕೊಟ್ಬಿಟ್ಟು ಅಲ್ಲಿ ಏನೈತೆ ಫೋಟೋನ ಅಪ್ಲೋಡ್ ಮಾಡಿ, ಅದು ಕೂಡ ಡನ್ ಆಗ್ತದೆ. ಆ್ಯಂಡ್ ಒಂದು ಸ್ಟೆಪ್ ವಾಪಸ್ ಬಂತು ಅಂದರೆ ವೆರಿಫೈಯಿಂಗ್ ಯುವರ್ ಐಡೆಂಟಿಟಿ ಇಟ್ ವಿಲ್ ಟೇಕ್ 24 hours ಅಂತದೆ. ಸೊ 24 hours ಒಳಗಡೆ ಇದು KYC ಕೂಡ ಆಗುತ್ತೆ. ಬಟ್ KYC ಆದ ನಂತರ ಇದ್ರ ಕತೆ ಮುಗೀತಾ ಅಂದರೆ ಖಂಡಿತ ಇಲ್ಲ. ಕೆಳಗಡೆ ನೋಡ್ತಾ ಇರ್ಬೋದು, ಸ್ವಾಪ್ ವಿತ್ ಹೆವನ್, ಬ್ರಿಡ್ಜ್ ಮಾಡಿ ಮತ್ತು ಸ್ಟೇಕ್ ಮಾಡಿ, ಈ ರೀತಿ ಬೇಜಾನ್ ಟಾಸ್ಕ್ಗಳಿರುತ್ತೆ. ಟೆಸ್ಟ್ನೆಟ್ ಅಂದರೆ ನಿಮಗೆ ಗೊತ್ತಿರುತ್ತಲ್ವ. ಸೊ ಈ ಟಾಸ್ಕ್ಗಳನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಬಟ್ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಫಸ್ಟ್ ನನ್ನ ಒಂದು KYC ಆಗಿರಬೇಕಲ್ವ. ಸೊ ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನೊಂದು KYC ಆಗ್ತು ಅಂದರೆ ಪಾರ್ಟ್ 2 ವಿಡಿಯೋ ನಾಳೆ ಈವ್ನಿಂಗ್ ಅಥವಾ ನಾಳಿದ್ದು ಮಾರ್ನಿಂಗ್ ಅಪ್ಲೋಡನ್ನು ಮಾಡ್ತೀನಿ. ಸದ್ಯಕ್ಕೆ ಇವಾಗ ಪಾರ್ಟ್ 1 KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಬ್ರಿಡ್ಜ್ ಮಾಡೋದು, ಸ್ವಾಪ್ ಮಾಡೋದು ಅದ್ರ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋನ ಹಾಕ್ತೀನಿ. ಹಾಗೆ ವ್ಯಾಲೆಟನ್ನು ಕನೆಕ್ಟ್ ಮಾಡೋದನ್ನು ಕೂಡ ಹಾಕ್ತೀನಿ. ಈಗ ಫಸ್ಟ್ ಹೋಗ್ಬಿಟ್ಟು ಡೈರೆಕ್ಟಾಗಿ ಯಾರು ಕೂಡ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಬೇಡಿ. ಏನಕ್ಕಂದ್ರೆ ಇವಾಗ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ, ನಿಮ್ಮ ಒಂದು KYC ಆಗಲಿಲ್ಲ, ಏನೋ ರಿಜೆಕ್ಟ್ ಆಗಿಬಿಡುತ್ತೆ, ಏನೋ ಪ್ರಾಬ್ಲಮ್ ಆಗ್ತು ಅಂದರೆ ನೀವು ಕಷ್ಟಪಟ್ಟು ಅರ್ನಿಂಗ್ ಮಾಡೋದು ಕೂಡ ವೇಸ್ಟ್ ಆಗಿಬಿಡುತ್ತಲ್ವ. ಸೊ ಅದರಿಂದ ಫಸ್ಟ್ ನಿಮ್ಮ ಒಂದು KYCನ ಟೆಸ್ಟ್ನೆಟನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಟೆಸ್ಟ್ನೆಟ್ ಪ್ರತಿಯೊಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ಅದಾದ ನಂತರ ನಿಮ್ಮ ಒಂದು ವ್ಯಾಲೆಟ್ ಅಡ್ರೆಸ್ಸನ್ನು ಸಬ್ಮಿಟ್ ಮಾಡಿ. ಅಲ್ಲಿವರೆಗೂ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ಬಂತು ಅಂದರೆ ಹೆವನ್ 1 ಬಗ್ಗೆ ಇರುವಂಥ ಅಪ್ಡೇಟ್. ಈ ಒಂದು ಟೋಕನ್ ಲಿಸ್ಟಿಂಗ್ ಯಾವಾಗ ಅಂದರೆ ಖಂಡಿತ ನನಗೂ ಕೂಡ ಗೊತ್ತಿಲ್ಲ. ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ತೇನೆ. ಎರಡನೇ ಅಪ್ಡೇಟ್, ಮೂನ್ ಬಿಕ್ಸ್ ಬೈನಾನ್ಸ್ ಕಡೆಯಿಂದ ಬಂದಿರುವಂಥ ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್ ಬಂದ ದಿನವೇ ವೈರಲ್ಲು. ಸೊ ಗೊತ್ತಲ್ಲ, ಪಾಯಿಂಟ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ವಿ, ಗೇಮ್ಸ್ ಎಲ್ಲ ಆಡ್ತೀವಿ, ಕಷ್ಟಪಟ್ಟು ಮಾಡ್ತಾಯಿದ್ವಿ. ಏನಕ್ಕೆ ಬೈನಾನ್ಸಿಂದ ಒಂದು ಬಂದಿರೋಂಥ ಒಂದು ಪ್ರಾಜೆಕ್ಟ್ ಅಲ್ವಾ. ಸೊ ಅದರಿಂದ ಬಟ್ ಇವ್ರ ಕಡೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಬೈನಾನ್ಸ್ ಮೂನ್ ಬಿಕ್ಸ್ ಅನೌನ್ಸ್ಮೆಂಟ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ನಾರ್ಮಲಾಗಿ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಸಿಗುತ್ತೆ ಒಂದು ಚಾನಲ್ ಕೂಡ. ಒಂದು ಚಾನಲ್ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಏನು ಅಪ್ಡೇಟ್ ಅಂದರೆ ಕೆಲವೊಂದು ರೂಮರ್ ಸ್ಪ್ರೆಡ್ ಆಗ್ತದೆ. ಏನು ರೂಮರ್ಸ್ ಅದು? ಮೂನ್ ಬಿಕ್ಸ್ ಕಾಯಿನ್ ಬರ್ತಾ ಇದೆ, ಲಾಂಚ್ ಆಗ್ತದೆ ಅಥವಾ ಲಾಂಚೇ ಆಗಿಬಿಡ್ತು, ಈ ರೀತಿ ಸಿಕ್ಕಾಬಟ್ಟೆ ರೂಮರ್ ಸ್ಪ್ರೆಡ್ ಆಗ್ತದೆ. ಬಟ್ ಅದನ್ನು ನಂಬೋಕ್ಕೆ ಹೋಗಬೇಡಿ. ಈ ಮೂನ್ ಬಿಕ್ಸ್ ಕಾಯಿನ್ ಅಂತಿದ್ರೆ ಆ ಒಂದು ಕಾಯಿನ್ ಇಲ್ಲವೇ ಇಲ್ಲ. ಆ ಒಂದು ಕಾಯಿನನ್ನು ಲಾಂಚ್ ಮಾಡೋದಿಲ್ಲ. ಆ ಒಂದು ಕಾಯಿನ ಲಾಂಚ್ ಮಾಡೋ ರೀತಿ ಪ್ಲ್ಯಾನ್ ಕೂಡ ಇಲ್ಲ ಅಂದ್ಬಿಟ್ಟು ಒಂದೇ ಮಾತಲ್ಲಿ ಹೊಡೆದಂಗೆ ಹೇಳ್ಬಿಟ್ಟಾರೆ. ಸೊ ಫೈನಲಾಗಿ ನಿಮಗೆಲ್ಲ ಬೇಜಾರಾಗಿರುತ್ತೆ. ಯಾಕಂದರೆ ನಾವು ಏನು ಅಂದ್ಕೊಂಡಿದ್ದೀವಿ, ಈ ಪಾಯಿಂಟ್ಸ್ ಎಲ್ಲ ಅರ್ನಿಂಗ್ ಮಾಡ್ಕೊತಾ ಇದ್ದೀವಿ. ಫೈನಲಾಗಿ ಮೂನ್ ಬಿಕ್ಸ್ ಅಂದರೆ ಬೈನಾನ್ಸ್ ಕಡೆ ಅಂದರೆ ಮೂನ್ ಬಿಕ್ಸ್ ಅಂದ್ಬಿಟ್ಟು ಒಂದು ಟೋಕನ್ ಲಿಸ್ಟಿಂಗ್ ಮಾಡ್ತಾರೆ. ಅದು ಬೈನಾನ್ಸ್ ಲಿಸ್ಟಿಂಗ್ ಆಗುತ್ತೆ, ಎಲ್ಲೆಲ್ಲೋ ಬೇಜಾನ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟಿಂಗ್ ಆಗುತ್ತೆ. ಫೈನಲಾಗಿ ಒಂದು ಟೋಕನ್ ಸಿಗುತ್ತೆ, ಅದನ್ನು ಸೆಲ್ ಮಾಡ್ಬೋದು ಆಸೆ ಇಟ್ಕೊಂಡಿದ್ವಿ. ಬಟ್ ಇವ್ರ ಕಡೆಯಿಂದ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಇವಾಗ ಕೇಳ್ಬೋದು, ಹಾಗಾದರೆ ಈ ಒಂದು ಗೇಮೆಲ್ಲ ಆಡೋದು ವೇಸ್ಟಾ, ಮೈನಿಂಗ್ ಸ್ಟಾಪ್ ಮಾಡಿಬಿಡ ಅಂತಾರೆ. ಖಂಡಿತ ಮಾಡೋ ಹೋಗಬೇಡಿ. ಏನಕ್ಕೆ ಬೈನಾನ್ಸಿಂದ ಬರ್ತಿರೋಂಥ ಒಂದು ಪ್ರಾಜೆಕ್ಟು ಏನಾದರೂ ಖಂಡಿತವಾಗ್ಲೂ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ಅವರು ಒಂದು ಪೇಜನ್ನು ಹಾಕಿದರು ಬೈನಾನ್ಸ್ ಸ್ಕ್ವೇರ್ ಪೇಜಲ್ಲಿ. ಬಟ್ ಅದೊಂದು ಸ್ಕ್ರೀನ್ಶಾಟ್ ನನಗೆ ಸಿಗ್ತಾ ಇಲ್ಲ. ಅಲ್ಲಿ ಮೆನ್ಷನ್ ಮಾಡಿದರು. ಸೊ ನೀವು ಪಾಯಿಂಟ್ಸನ್ನು ಕ್ಲೈಮನ್ನು ಮಾಡಿದ್ರೆ ಫೈನಲ್ ಆಗಿ ಕ್ರಿಪ್ಟೋ ಟೋಕನ್ಸನ್ನು ಕೊಡ್ತೀವಿ ಅಂದ್ಬಿಟ್ಟು. ಸೊ ಅದೇ ಇವಾಗ ನಿಜ ಆಗ್ತಾಯಿದೆ. ಸೊ ಮೂನ್ ಬಿಕ್ಸ್ ಅಂತ ಟೋಕನ್ ಬರೋದಿಲ್ಲ, ಬಟ್ ಕ್ರಿಪ್ಟೋ ಟೋಕನ್ ಯಾವುದಾದ್ರೂ ಕೊಡ್ಬೋದು. ಇಥೀರಿಯಂ ಕೊಡ್ಬೋದು, ಅಥವಾ ಹೊಸ ಟೋಕನ್ ಲಾಂಚ್ ಆಗ್ತಾರಲ್ಲ ಬೈನಾನ್ಸ್ ಲಾಂಚ್ ಪಡಲಿ, ಅಥವಾ ಬೈನಾನ್ಸ್ ಬೇರೆ ಇವೆಂಟ್ಗಳಿರುತ್ತಲ್ಲ ಆ ಒಂದು ಇವೆಂಟ್ಗಳು ಸಿಗೋವಂಥ ಟೋಕನ್ಗಳು ಸಿಗ್ಬೋದು. ಅಥವಾ ನಾವು ಈಗೇನು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಂಡಿದ್ವಿ ಆ ಒಂದು ಪಾಯಿಂಟ್ಸಿಂದ ಬೈನಾನ್ಸಲ್ಲಿ ನಡೆಯುವಂಥ ಇವೆಂಟ್ಗಳಿಗೆ ನಾವು ಜಾಯಿನ್ ಆಗ್ಬೋದು. ಮೇ ಬಿ ಅದರಲ್ಲಿ ಹೆಲ್ಪ್ ಕೂಡ ಆಗ್ಬೋದು. ಈ ರೀತಿ ಬೇರೆ ಏನಾದರೂ ಸೈಕಾಗಿರೋ ಅಪ್ಡೇಟನ್ನು ತೊಗೊಂಬರ್ತಾರೆ. ಬಟ್ ನೀವೇನಾದರೂ ಮೂನ್ ಬಿಕ್ಸ್ ಟೋಕನ್ ಬರುತ್ತೆ ಅಂತ ಆಸೆ ಇಟ್ಕೊಂಡಿದ್ರೆ ಫಸ್ಟ್ ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ. ಬಟ್ ಇವಾಗ ಗೇಮನ್ನು ಏನು ಮಾಡ್ತಾಯಿದ್ರೆ ನಾರ್ಮಲಾಗಿ ಏನು ಮೈನಿಂಗ್ ಮಾಡ್ತಾಯಿದ್ರೆ ಕಂಟಿನ್ಯೂ ಮಾಡಿ. ಖಂಡಿತ ಫೈನಲ್ಗೆ ಏನಾದರೂ ಪ್ರಾಫಿಟ್ ಸಿಗುತ್ತೆ. ಬಟ್ ಏನು ಪ್ರಾಫಿಟ್ ಸಿಗುತ್ತೆ ಅಲ್ಲೇ ಇಟ್ಟಿರೋದು ಟ್ವಿಸ್ಟನ್ನು ನೋಡೋಣ. ಏನೆಲ್ಲ ಟ್ವಿಸ್ಟ್ ಕೊಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಯಾರು ಕೂಡ ನಿಲ್ಸಕ್ಕೆ ಹೋಗಬೇಡಿ. ಸೊ ಮೂನ್ ಬಿಕ್ಸ್ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ಬೇರೆ ಏನಾದರೂ ಹೊಸ ಅಪ್ಡೇಟ್ ಬಂತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ ಒಂದು ಅಪ್ಡೇಟ್ ನಿಮಗೆ ಗೊತ್ತಾಗಬೇಕಂದ್ರೆ ಗೊತ್ತಲ್ಲ, ಫಸ್ಟ್ ನಮ್ಮ ಚಾನಲ್ಗೆ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಇನ್ ಕೇಸ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋಕ್ಕಾಗಲ್ಲ ಅಂದರೆ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿಡಲಿ ಸಿಗಬಡಿಸಾಗಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.